ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಮಾದಾರ ಚೆನ್ನಯ್ಯನವರ ಬಗ್ಗೆ ತಿಳಿಯೋಣ. ಶಿವಾನುಭವಿಯಾಗಿದ್ದ ಮಾದಾರ ಚೆನ್ನಯ್ಯ ಮೂಲತಃ ಚೋಳ ದೇಶದವರು. ಕೈಯುಳಿ ಕತ್ತಿ ಅಡಿಗೊಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮನ ಅಂಕಿತದಲ್ಲಿ ವಚನಗಳನ್ನು ರಚಿಸ್ತಾರೆ. ಇವರನ್ನ ಕುರಿತು ಹರಿಹರನು ರಗಳೆ ಬರಿದಾನ. ಗುಪ್ತ ಭಕ್ತಿಯ ಮಾಹೇಶ್ವರನಾಗಿದ್ದ ಚೆನ್ನಯ್ಯನು ಕರಿಕಾಲ ಚೋಳನಲ್ಲಿ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕವನ್ನು ಮಾಡಿದ್ರ ಕಲ್ಯಾಣದಲ್ಲಿ ಪಾದರಕ್ಷೆ ಹೊಲಿಯುವ ತನ್ನ ಕುಲವೃತ್ತಿಯನ್ನೇ ಕಾಯಕವನ್ನಾಗಿ ಮಾಡ್ತಾನೆ. ಚೆನ್ನಯ್ಯ ಶಿವಭಕ್ತಿ ಸಂಪನ್ನನೆನ್ನುವುದು ಶಿವನಿಗೆ ಮಾತ್ರ ಗೊತ್ತು. ಒಂದು ದಿನ ಶಿವ ಕರಿಕಾಲ ಚೋಳನ ಮನೆಯ ಊಟ ಬಿಟ್ಟು ಚೆನ್ನಯ್ಯನೊಡನೆ ಅಂಬಲಿ ಸವಿಸ್ತಾನೆ. ಕರಿಕಾಲ ಚೋಳ ಶಿವನೊಡನೆ ಅಂಬಲಿಯನ್ನುಂಡ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅವನ ದರ್ಶನದಿಂದ ಪುನೀತನಾಗ್ತಾನೆ. ಅಬ್ಬಲೂರು ಹಾಗೂ ಕಲ್ಲಿದೇವರಪುರ ಶಾಸನಗಳಲ್ಲಿ ಉಲ್ಲೇಖಿತನಾದ ಚೆನ್ನ ಈ ಮಾದಾರ ಚೆನ್ನಯ್ಯನಾಗಿರಬಹುದು. ಶಿವನೊಲುಮೆ ಪಡೆಯಲು ವೃತ್ತಿ, ಜಾತಿ, ಅಂತಸ್ತು ಮುಖ್ಯ ಅಲ್ಲ, ಶಿವಭಕ್ತಿ ಮುಖ್ಯವೆಂಬುದು ಮಹತ್ವದ ವಿಚಾರಗಳು ಚೆನ್ನಯ್ಯನ ಚರಿತ್ರೆಯಿಂದ ತಿಳಿದುಬರ್ತಾವ. ಈತ ತನ್ನ ಕುಲದ ಕಾಯಕದ ಉಪಕರಣಗಳನ್ನೇ ವಚನಗಳ ಅಂಕಿತವನ್ನಾಗಿರಿಸಿಕೊಂಡಿರುವುದು ಒಂದು ವೈಶಿಷ್ಟ್ಯ ಅಂತ ಹೇಳಬಹುದು. ಚೆನ್ನಯ್ಯನ ವಚನಗಳಲ್ಲಿ ಕಾವ್ಯ ಸೌಂದರ್ಯ ಕಡಿಮೆ ಇದ್ದರೂ ಸಾಮಾಜಿಕ ಕಳಕಳಿ ಮಾತ್ರ ಅಧಿಕವಾಗಿರುವುದು ಕಂಡುಬರ್ತದೆ. ಸಮಾಜಕ್ಕೆ ಶಾಪವಾಗಿ ಪರಿಣಮಿಸಿದ ಕುಲ, ಜಾತಿ, ಹೊಲೆ ಸಮಸ್ಯೆಗಳನ್ನು ಕುರಿತು ಈತ ತೀವ್ರ ಚಿಂತನೆ ನಡೆಸಿ ಅವುಗಳಿಗೆ ಹೊಸ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಚೆನ್ನಯ್ಯನ ವಚನಗಳ ಸಂಖ್ಯೆ ಕಡಿಮೆ ಇದ್ದರೂ ವಚನ ಸಾಹಿತ್ಯದಲ್ಲಿ ಇವುಗಳಿಗೆ ವಿಶೇಷವಾದ ಮನ್ನಣೆ ಇದೆ. ಶರಣು ಶರಣಾರ್ಥಿ.